ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಆರಂಭ ಆಗಿದೆ. ಅಶೋಕ ಪಿಲ್ಲರ್ ಬಳಿ ತೆರವು ಕಾರ್ಯವನ್ನು ಜಿಬಿಎ ಅಧಿಕಾರಿಗಳು ಆರಂಭ ಮಾಡಿದ್ದಾರೆ. ಬೆಳಗ್ಗೆಯಿಂದಲೇ ಇವತ್ತು ಜೆಸಿಬಿಗಳ ಘರ್ಜನೆ ಶುರುವಾಗಿರುವಂಥದ್ದು. ಇವತ್ತಿಗೆ ಡೆಡ್ಲೈನ್ ಮುಗಿದಿತ್ತು. ಫುಟ್ಪಾತ್ ಒತ್ತುವರಿಯನ್ನ ಮಾಡಿಕೊಂಡು ಅಲ್ಲಿ ಫುಟ್ಪಾತ್ಗಳ ಮೇಲೆ ವ್ಯಾಪಾರವನ್ನು ಮಾಡ್ತಾ ಇದ್ದಂಥದ್ದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಆಗ್ರಹಿಸಲಾಗಿತ್ತು. ಅದಕ್ಕೆ ಡೆಡ್ಲೈನ್ ಅನ್ನು ಕೂಡ ಕೊಡಲಾಗಿತ್ತು ಜಿಬಿಎ ಕಡೆಯಿಂದ. ಇವತ್ತಿಗೆ ಆ ಡೆಡ್ಲೈನ್ ಮುಗಿದಿದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಇದೀಗ ಫುಟ್ಪಾತ್ ತೆರವು ಕಾರ್ಯವನ್ನು ಶುರು ಮಾಡಿದ್ದಾರೆ. ಬೆಂಗಳೂರಿನ ಜಯನಗರದ ಅಶೋಕ ಪಿಲ್ಲರ್ ಬಳಿ, ಜಯನಗರ 2ನೇ ಬ್ಲಾಕ್ನ ಬಳಿ ಬರುತ್ತೆ, ಅಶೋಕ ಪಿಲ್ಲರ್ ಬಳಿ ಈಗಾಗಲೇ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯವನ್ನು ಮಾಡಲಾಗಿದ್ದು ಜೆಸಿಬಿಗಳ ಘರ್ಜನೆ ಕೇಳಿ ಬರ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಫುಟ್ಪಾತ್ ಒತ್ತುವರಿಯನ್ನು ಮಾಡಿಕೊಂಡು ಶೆಡ್ಗಳನ್ನು ನಿರ್ಮಿಸಿ ಅಂಗಡಿಗಳನ್ನು ಮಾಡಿಕೊಂಡ ಎಲ್ಲ ಶೆಡ್ಗಳನ್ನು ಕೂಡ ಈ ರೀತಿ ತೆರವನ್ನು ಮಾಡಲಾಗತ್ತೆ. ಅಥವಾ ಬೇರೆ ರೀತಿಯಲ್ಲಿ ನೀವು ಕಟ್ಟಡವನ್ನು ಕಟ್ಟಿದ್ದಾಗಲಿ ಅಥವಾ ಬಂಡಿಗಳನ್ನು ನಿಲ್ಲಿಸಿಕೊಂಡು ವ್ಯಾಪಾರ ಮಾಡ್ತಾ ಇದ್ದರೆ ಫುಟ್ಪಾತ್ ಮೇಲೆ ಇನ್ಮೇಲೆ ವ್ಯಾಪಾರವನ್ನು ಮಾಡುವ ಹಾಗಿಲ್ಲ. ಫುಟ್ಪಾತನ್ನು ಓಡಾಡೋದಕ್ಕೋಸ್ಕರ ಬಿಡಬೇಕು ಅನ್ನುವ ಕಾರಣಕ್ಕೆ ಇದೀಗ ಒತ್ತುವರಿ ತೆರವು ಕಾರ್ಯವನ್ನು ಜಿಬಿಎ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಇವತ್ತು ಬೆಳಗಿನಿಂದಲೇ ಜೆಸಿಬಿಗಳ ಘರ್ಜನೆ ಶುರುವಾಗಿದೆ. ಅಶೋಕ ಪಿಲ್ಲರ್ ಬಳಿ ನಡೀತಾ ಇರುವಂತಹ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಅಲ್ಲಿ ಫುಟ್ಪಾತನ್ನು ಒತ್ತುವರಿ ಮಾಡಿ ಏನು ಶೆಡ್ಡನ್ನು ನಿರ್ಮಿಸಲಾಗಿತ್ತು ನೋಡಿ, ಫುಟ್ಪಾತ್ ಕೂಡ ಇದೆ ಅಲ್ಲೇ ಪಕ್ಕದಲ್ಲಿ. ಆ ಶೆಡ್ಡನ್ನು ಈಗ ತೆರವುಗೊಳಿಸಲಾಗ್ತಾ ಇರುವಂಥದ್ದು. ಫುಟ್ಪಾತ್ನ ಮೇಲಿದ್ದಂತಹ ಅಂಗಡಿ ಹಾಗೆ ಬೋರ್ಡ್ಗಳನ್ನು ತೆರವು ಮಾಡಲಾಗ್ತಾ ಇದೆ ಜೆಸಿಬಿಯ ಮೂಲಕ. ಜೆಸಿಬಿಗಳು ಘರ್ಜಿಸ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ಯಾವುದೇ ಕಾರಣಕ್ಕೂ ಫುಟ್ಪಾತ್ ಒತ್ತುವರಿಯನ್ನು ಸಹಿಸೋದಿಲ್ಲ ಅಂಥೇಳಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಸೂಚನೆಯನ್ನು ಕೂಡ ಅಧಿಕಾರಿಗಳಿಗೆ ಕೊಟ್ಟಿದ್ದರು. ಅದರಂತೆ ಈಗ ತೆರವು ಕಾರ್ಯ ಶುರುವಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಸವಿತಾ ಈಗ ಅಶೋಕ ಪಿಲ್ಲರ್ ಬಳಿಯಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಬೆಳಗ್ಗೆಯಿಂದಲೇ ಆರಂಭ ಆಗಿದೆ. ಸದ್ಯ ಅಶೋಕ ಪಿಲ್ಲರ್ ಬಳಿ ನೀವು ಕೂಡ ಇರುವಂಥದ್ದು, ಅಲ್ಲಿ ಯಾವ ರೀತಿಯಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಸವಿತಾ? ಸವಿತಾ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಅಶೋಕ ಪಿಲ್ಲರ್ ಬಳಿ ಇದ್ದೀರಾ ನೀವು? ಇವತ್ತು ಬೆಳಗ್ಗಿನಿಂದ ಸಚಿವರ ಸೂಚನೆಯ ಮೇರೆಗೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಆರಂಭಗೊಂಡಿರುವಂಥದ್ದು, ಯಾವ ರೀತಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ಈಗ? ಅಶೋಕ ಪಿಲ್ಲರ್ ಬಳಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿ ಮುಂಗಟ್ಟುಗಳನ್ನು, ಶೆಡ್ಗಳನ್ನು ಹಾಕ್ಕೊಂಡು ಅಂಗಡಿಗಳನ್ನು ನಿರ್ಮಿಸಿಕೊಂಡಂತಹವರ ಶೆಡ್ಗಳನ್ನು ಈಗ ತೆರವು ಮಾಡಲಾಗ್ತಾ ಇರುವಂಥದ್ದು. ಶೆಡ್ಗಳನ್ನು, ಬೋರ್ಡ್ಗಳನ್ನು, ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡಲಾಗ್ತಾ ಇದೆ. ಈ ಮೂಲಕ ಫುಟ್ಪಾತ್ ಇರೋದು ನಡಿಗೆಗೋಸ್ಕರ, ಜನರ ಬಳಕೆಗೋಸ್ಕರ ಈ ರೀತಿ ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು ನಿರ್ಮಿಸೋದಕ್ಕಲ್ಲ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬೆಳಗ್ಗೆ 10 ಗಂಟೆಯಿಂದಲೇ ತೆರವು ಕಾರ್ಯಾಚರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಇದೀಗ ತೆರವು ಕಾರ್ಯಾಚರಣೆ ಶುರುವಾಗಿರುವಂಥದ್ದು. ಕೇವಲ ಅಶೋಕ ಪಿಲ್ಲರ್ ಬಳಿ ಮಾತ್ರ ಅಲ್ಲ, ಟ್ರಿನಿಟಿ ಜಂಕ್ಷನ್ನಿಂದ MG ರಸ್ತೆ ಹಾಗೆ MG ಉದ್ಯಾನದವರೆಗೂ ಕೂಡ ತೆರವು ಕಾರ್ಯಾಚರಣೆ ನಡೆಯೋದಕ್ಕಿದೆ. ಇನ್ನು ಇಂದಿರಾ ನಗರದಿಂದ ದೊಮ್ಮಲೂರು ಫ್ಲೈಓವರ್ಗೆ ಹೋಗುವಂತಹ 100 ಫೀಟ್ ರೋಡ್, 100 ಅಡಿ ರಸ್ತೆ, ಅಲ್ಲೂ ಕೂಡ ತೆರವು ಕಾರ್ಯಾಚರಣೆ ನಡೆಯುತ್ತೆ. ಇದಷ್ಟೇ ಅಲ್ಲ, ವಿವೇಕಾನಂದ ಮೆಟ್ರೋ ನಿಲ್ದಾಣದಿಂದ ಬೆನಗನಹಳ್ಳಿ ರೈಲ್ವೆ ಸೇತುವೆವರೆಗೆ ಮತ್ತು ಅಶೋಕ ಪಿಲ್ಲರ್ನಿಂದ ಮಾಧವನ್ ಪಾರ್ಕ್ವರೆಗೆ, ಅಂದರೆ ಸೌತ್ ಎಂಡ್ಗೆ ಕನೆಕ್ಟ್ ಮಾಡುವಂತಹ ರಸ್ತೆ, ಅದು ಕೂಡ ಮಾಧವನ್ ಪಾರ್ಕ್ನ ತನಕ ಅಲ್ಲೂ ಕೂಡ ತೆರವು ಮಾಡಲಾಗ್ತಾ ಇದೆ. 8ನೇ ಮುಖ್ಯ ರಸ್ತೆ ಕನಕನಪಾಳ್ಯದಿಂದ 15ನೇ ಅಡ್ಡ ರಸ್ತೆ ಜಯನಗರ, ಅಶೋಕ ಪಿಲ್ಲರ್ ಪಕ್ಕದಲ್ಲೇ ಇರುವಂಥದ್ದು ಕನಕನಪಾಳ್ಯ ರಸ್ತೆ. ನಮ್ಮ ಪ್ರತಿನಿಧಿ ಸವಿತಾ ಮತ್ತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಇದೀಗ ಅಶೋಕ ಪಿಲ್ಲರ್ ಹತ್ರ ತೆರವು ಕಾರ್ಯಾಚರಣೆ ಯಾವ ರೀತಿಯಲ್ಲಿ ಸಾಗ್ತಾ ಇದೆ? ಒತ್ತುವರಿ ಮಾಡಿಕೊಂಡಿದ್ದ
ಬೀದಿ ಬದಿ ವ್ಯಾಪಾರಿಗಳು ಏನಿದ್ದಾರೆ ಅದನ್ನ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಸದ್ಯ ಅಶೋಕ ಪಿಲ್ಲರ್ ಹತ್ರ ಇದ್ದೀನಿ, ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ರಸ್ತೆ ಬದಿಯಲ್ಲಿ ತೆರವಾದಂತಹ ಜಾಗ ಏನಿದೆ, ಒತ್ತುವರಿಯಾದಂತಹ ಜಾಗಕ್ಕೆ ತೆರವಾದಂತಹ ಜಾಗವನ್ನ ಈ ತೆರವು ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯದಲ್ಲಿ ನೋಡಬಹುದು. ಕಾಮಗಾರಿಗಂತ ಹೇಳಿ ಇಟ್ಕೊಂಡಿದ್ದಂತಹ ಏನು ಈ ಜಲ್ಲಿಕಲ್ಲಾಯಿತು, ಮರಳಾಯಿತು, ಕಬ್ಬಿಣದ ರಾಡುಗಳನ್ನು ಇವನ್ನೆಲ್ಲವನ್ನ ತೆರವು ಮಾಡ್ತಿದ್ದಾರೆ. ಪ್ರಮುಖವಾಗಿ ನೇಮ್ ಬೋರ್ಡು, ಇನ್ನು ಹೇಳ್ತಾ ಹೋದರೆ ಅಂದರೆ ಹೋಟೆಲ್ ಏನು ನಡೆಸ್ತಾ ಇದ್ದಾರೆ, ಹೋಟೆಲ್ ಕೂಡ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳಿಕ್ಕೆ ಆಸನದ ವ್ಯವಸ್ಥೆ ಮಾಡಿದ್ರು, ಅದನ್ನು ಕೂಡ ತೆರವು ಮಾಡ್ತಿದ್ರು. ಟೀ ಶಾಪ್ಗಳನ್ನು ಹಾಕೊಂಡಿದ್ರು. ಸೊ ರಸ್ತೆ ಎನ್ಕ್ರೋಚ್ಮೆಂಟ್ ಏನೆಲ್ಲ ಆಗಿತ್ತು ಅದನ್ನ ಎಲ್ಲವನ್ನ ತೆರವು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡಬಹುದು. ಪ್ರಮುಖವಾಗಿ ಅಶೋಕ ಪಿಲ್ಲರ್ ಈ ಒಂದು ರಸ್ತೆ ಏನಿದೆ, ಈ ಗುರುತಿಸಿದಂತಹ ಜಾಗಗಳಲ್ಲಿ ಈಗಾಗಲೇ ತೆರವು ಕಾರ್ಯಾಚರಣೆ ಮುಂದಾಗಿದೆ. 8ನೇ ಮುಖ್ಯ ರಸ್ತೆ, 9ನೇ ಮುಖ್ಯ ರಸ್ತೆ ಮತ್ತೆ RV ರಸ್ತೆ ಏನಿದಾವೆ, ಈ ಗುರುತು ಮಾಡಿದಂತಹ ಜಾಗದಲ್ಲಿ ಅಧಿಕಾರಿಗಳು ಬಂದು JCB ಮುಖಾಂತರ ಒತ್ತುವರಿಯಾದಂತಹ ಜಾಗವನ್ನ ತೆರವುಗೆ ಮುಂದಾಗ್ತಾ ಇದ್ದಾರೆ. ಸೊ ಇಲ್ಲಿ ಹೋಟೆಲ್ ಉದ್ಯಮಿಗಳು ಕೂಡ ಇದ್ದಾರೆ. ಮುಂಚೆ ಏನಾದ್ರು ಹೇಳಿದ್ರ, ಗಮನಕ್ಕೆ ಏನಾದ್ರು ತಂದಿದ್ರ ಅಂತ ಕೇಳ್ತೀನಿ. ಸರ್, ಮುಂಚೆ ಏನಾದ್ರು ಹೇಳಿದ್ರ ಅವರು? ಮುಂಚೆ ಹೇಳಿದ್ರ? ನಮ್ಗೆ ಏನು ಹೇಳಿಲ್ಲ ಮೇಡಮ್ ಅವರೇ. ಏಕಾಏಕಿ JCB ಬಂದಾಗ ಏನ್ ಅನಿಸ್ತು? ಏನು ಅನ್ಸೋದೇನಿದೆ, ಎಲ್ಲ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಹೊಸ ಗೌರ್ಮೆಂಟು, ಹೊಸ ಜನ, ಹೊಸ ಮಿನಿಸ್ಟ್ರು ಜೋರ್ ಬಟ್ಟೆ ಒಗಿತಾರೆ. ಆಮೇಲೆ ತಿರ್ಗಾ ಎಲ್ಲ ಮಾಡೋರು ಮಾಡ್ಕೊಂತಾನೆ ಇರ್ತಾರೆ. ಇನ್ವೆಸ್ಟ್ ಮಾಡಿರ್ತೀರಾ, ಮುಂಚೆ ಹೇಳಿದ್ರೆ ಏನಾದ್ರು ತೆಗೆದು ಹಾಕ್ತಿದ್ರಿ? ಖಂಡಿತ. ಮುಂಚೆ ಒಂದು ನೆನ್ನೆ ಹೇಳಿದ್ರು ಕೂಡ ಎಲ್ಲ ಬಿಚ್ತಾ ಇದ್ವಿ. ಸುಮಾರು ಹೆಚ್ಚುಕಮ್ಮಿ 1.5-2 ಲಕ್ಷ ಮೇಲೆ ಲಾಸ್ ಆಗ್ತಾ ಇದೆ. ರಿಕ್ವೆಸ್ಟ್ ಮಾಡಿದ್ರ ಹೆಂಗೆ ಅವ್ರಿಗೆ? ರಿಕ್ವೆಸ್ಟ್ ಮಾಡಿದ್ರು ಕೇಳಿಲ್ವಲ್ಲ ಅವರು. ತಗೊಂಡೋಗೋದೊಂದು ಬಾಕಿ ನೋಡಿ, ಅದಾದ ಕೂಡ ತಗೊಂಡೋಗ್ತೀನಿ ಅಂತ ಇದ್ದಾರೆ. ಆ ಮರಳು ಹಾಕಿದ ಕೂಡ JCB ತಗೊಂಡೋಗ್ತೀನಿ ಅಂತ ಇದ್ದಾರೆ. ಮುಂಚಿತವಾಗಿ 2 ಲಕ್ಷ ಖರ್ಚು ಮಾಡಿರೋದು ನಾವು, ಇವ್ರು ತಗೊಂಡೋಗ್ತಿದ್ದೀನಿ ಅಂತಾರೆ. ಮುಂಚಿತವಾಗಿ ಹೇಳಿದ್ರೆ ನಮ್ಮ ಗಮನಕ್ಕೆ ಬಂದಿದ್ರೆ ನಾವು ತೆಗೆದು ಇಡ್ತಿದ್ವಿ, ಅಥವಾ ನಾವು ಮುಂಚಿತವಾಗಿ ಯಾವುದಾದ್ರೂ ಕ್ರಮಕ್ಕೆ ಮುಂದಾಗ್ತಿದ್ವಿ. ಏಕಾಏಕಿಯಾಗಿ ಹೇಳದೆ ಕೇಳದೆ ಬಂದಿರೋ ಕಾರಣದಿಂದಾಗಿ ತೆರವಿಗೆ ಮುಂದಾಗಿದ್ದಾರೆ ಅಂತ ದೃಶ್ಯದಲ್ಲಿ ನೋಡಬಹುದು. ಅಧಿಕಾರಿಗಳು ಮತ್ತೆ ವ್ಯಾಪಾರಿಗಳ ಮಧ್ಯೆ ಆರ್ಗ್ಯುಮೆಂಟ್ ಆಗ್ತಾ ಇದೆ. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಕಾಮಗಾರಿಗಂತ ಹಾಕಿದಂತಹ ಒಂದಿಷ್ಟು ಏನು ಇದಾವೆ ಇಕ್ವಿಪ್ಮೆಂಟ್ಸ್ಗಳನ್ನು ಕೂಡ ತುಂಬ್ತಾ ಇದ್ದಾರೆ. ಪ್ರಮುಖವಾಗಿ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಿಗಳ ಮಧ್ಯೆ ಆರ್ಗ್ಯುಮೆಂಟ್ ಆಗ್ತಾ ಇದೆ. ಸೊ ಮನವೊಲಿಸುವಂತಹ ಪ್ರಯತ್ನ ಆಗ್ತಾ ಇದ್ದಾವೆ. ಇನ್ನೂ ಕೇಳಲಿಲ್ಲ ಅಂದರೆ JCB ಮುಖಾಂತರವಾಗಿ ಎಲ್ಲವನ್ನ ತೆರವು ಮಾಡ್ತೀವಿ ಅನ್ನೋ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಕೇಂದ್ರ ಪಾಲಿಕೆಯ 14 ಕಡೆ ಒತ್ತುವರಿ ತೆರವಿಗೆ ಮಾರ್ಕ್ ಮಾಡಲಾಗಿದೆ. 4 ಏರಿಯಾ 16 ಕಡೆ ಒತ್ತುವರಿ ತೆರವು ಮಾಡಲಾಗಿದೆ. ಇನ್ನು ಶಿವಾಜಿನಗರ 6 ಕಡೆ, ಗಾಂಧಿನಗರದ ಆ ಭಾಗದಲ್ಲಿ 4 ಕಡೆ, ಚಿಕ್ಕಪೇಟೆ ಆ ಭಾಗದಲ್ಲಿ 4 ಕಡೆ, ಚಾಮರಾಜಪೇಟೆ 2 ಕಡೆ, ಹೀಗೆ ಅಶೋಕ ಪಿಲ್ಲರ್ ಸೇರಿದಂತೆ ನಗರದ ಪ್ರಮುಖ ಏರಿಯಾಗಳು ಏನಿದ್ದಾವೆ, ಶಾಪಿಂಗ್ ಅಥವಾ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೆಯುವಂತಹ ಜಾಗಗಳನ್ನು ಈಗಾಗಲೇ GBA ಅಧಿಕಾರಿಗಳು ಗುರುತು ಮಾಡಿದ್ದಾರೆ. ಇವತ್ತು ಒತ್ತುವರಿ ತೆರವು ಮಾಡ್ತೀವಿ ಅಂತ ಹೇಳಿದ್ರು. ಅಂದಂತೆ ನುಡಿದಂತೆ ಇವತ್ತು ಒತ್ತುವರಿ ಕಾರ್ಯಾಚರಣೆ ತುಂಬ ಜೋರಾಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಒಟ್ಟಾರೆ ಈಗಾಗಲೇ ಅಶೋಕ ಪಿಲ್ಲರಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ ಅಂತ ಹೇಳ್ಬೋದು. ನವೀನ್, ಥ್ಯಾಂಕ್ ಯು ಸವಿತಾ. ನಗರದಾದ್ಯಂತ ನಡೀತಾ ಇರುವಂಥದ್ದು ಕೇವಲ ಅಶೋಕ ಪಿಲ್ಲರ್ ಬಳಿ ಮಾತ್ರ ಅಲ್ಲ, ಹಲವು ಕಡೆಗಳಲ್ಲಿ ನಡೀತಾ ಇದೆ. ಬೆಂಗಳೂರು ನಗರ ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಟ್ರಿನಿಟಿ ಜಂಕ್ಷನ್ ಟು MG ರೋಡ್ನ ಉದ್ಯಾನದವರೆಗೆ ಕೂಡ ನಡೀತಾ ಇದೆ. 100 ಅಡಿ ಇಂದಿರಾನಗರದಿಂದ ದೊಮ್ಲೂರು ಫ್ಲೈಓವರ್, ವಿವೇಕಾನಂದ ಮೆಟ್ರೋ ನಿಲ್ದಾಣದಿಂದ ಬೆನಗನಹಳ್ಳಿ ರೈಲ್ವೆ ಸೇತುವೆವರೆಗೆ, ಹಾಗೆ ಅಶೋಕ ಪಿಲ್ಲರಿಂದ ಮಾಧವನ್ ಪಾರ್ಕ್, 8ನೇ ಮುಖ್ಯ ರಸ್ತೆ ಕನಕಪಾಳ್ಯದಿಂದ 15ನೇ ಅಡ್ಡರಸ್ತೆ ಜಯನಗರ, ಹಾಗೆ 9ನೇ ಮುಖ್ಯ ರಸ್ತೆ ಕನಕನಪಾಳ್ಯ ರಸ್ತೆಯಿಂದ 15ನೇ ಅಡ್ಡರಸ್ತೆ ಜಯನಗರ ಮತ್ತು RV ರಸ್ತೆ ಟೀಚರ್ಸ್ ಕಾಲೋನಿಯಿಂದ ಸೌತ್ ಎಂಡ್ ಸರ್ಕಲ್ವರೆಗೂ ಕೂಡ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೀತಾ ಇರುವಂಥದ್ದು ತೆರವು ಕಾರ್ಯ. ಇನ್ನು ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನೋಡೋದಾದರೆ ನೀವು ಹೋಪ್ ಫಾರಂನಿಂದ ವರ್ತೂರು, ಹಾಗೆ ಮಾರತಹಳ್ಳಿಯಿಂದ ಇಬ್ಲೂರು ಜಂಕ್ಷನ್, ITPL ಮುಖ್ಯ ರಸ್ತೆ, IOCಯಿಂದ ದೇವಸಂದ್ರ, ಹೊರಮಾವಿನಿಂದ ಔಟರ್ ರಿಂಗ್ ರೋಡ್, ಟಿನ್ ಫ್ಯಾಕ್ಟರಿಯಿಂದ ಬೆನಗನಹಳ್ಳಿ, ಹಾಗೆ ರಾಮಮೂರ್ತಿ ನಗರ ಮುಖ್ಯ ರಸ್ತೆ, ITPLನಿಂದ ಕುಂದಲಹಳ್ಳಿ, ಹೂಡಿಯಿಂದ ಅಯ್ಯಪ್ಪ ನಗರವರೆಗೂ ಕೂಡ ಅಲ್ಲಿ ಕೂಡ ನಡೀತಾ ಇರುವಂಥದ್ದು. ಇನ್ನು ಬೆಂಗಳೂರು ಉತ್ತರ ನಗರ ಪಾಲಿಕೆಯಲ್ಲಿ ಯಲಹಂಕ ವ್ಯಾಪ್ತಿಯ ಸಂದೀಪ್ ಉನ್ನಿಕೃಷ್ಣನ್ ರೋಡ್ನಿಂದ ದೊಡ್ಡಬಳ್ಳಾಪುರ ರೋಡ್ ಜಂಕ್ಷನ್ನಿಂದ MS ಪಾಳ್ಯ ಜಂಕ್ಷನ್ವರೆಗೂ ಕೂಡ ನಡೆಯುತ್ತೆ. ಹಾಗೆ ಹೆಬ್ಬಾಳದಲ್ಲಿ ಮುನಿರೆಡ್ಡಿ ಪಾಳ್ಯ ರೋಡ್ನಿಂದ ಗವರ್ನಮೆಂಟ್ ಹಾಸ್ಪಿಟಲ್ ಮೂಲಕ ಪೆಟ್ರೋಲ್ ಬಂಕ್ವರೆಗೂ ಆ ರಸ್ತೆಯಲ್ಲಿ ನಡೀತಾ ಇರುವಂಥದ್ದು. ಹೀಗೆ ವಿವಿಧ ಭಾಗಗಳಲ್ಲಿ ನಗರದಾದ್ಯಂತ ನಡೀತಾ ಇರುವಂಥದ್ದು ಒತ್ತುವರಿ ತೆರವು ಕಾರ್ಯ. ಇವತ್ತಿನವರೆಗೂ ಡೆಡ್ಲೈನನ್ನು ನೀಡಲಾಗಿತ್ತು ಒತ್ತುವರಿಯನ್ನು ತೆರವುಗೊಳಿಸೋದಕ್ಕೆ. ಆದರೆ ಅಲ್ಲಿ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ರು, ನಮಗೆ ಯಾವುದೇ ಮಾಹಿತಿಯನ್ನೇ ಕೊಟ್ಟಿರಲಿಲ್ಲ GBA ಅಧಿಕಾರಿಗಳು ಅಂಥೇಳಿ.
ನಮಗೆ ನಿನ್ನೆ ಹೇಳಿದರೂ ಕೂಡ ನಾವೆಲ್ಲವನ್ನು ತೆರವುಗೊಳಿಸ್ಬಿಡ್ತಿದ್ವಿ. ಆದರೆ ನಮಗೆ ಹೇಳಿಯೇ ಇಲ್ಲ ಅವರು. ಏಕಾಏಕಿ ಬಂದಿದ್ದಾರೆ, ನಾವು ಹೇಳಿದ್ರು ಕೂಡ ಈಗ ಕೇಳ್ತಾ ಇಲ್ಲ, ತೆರವು ಮಾಡ್ತಾ ಇದ್ದಾರೆ ಅಂತೇಳಿ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ರು. ಬಟ್ GBA ನಿನ್ನೆವರೆಗೂ ಡೆಡ್ಲೈನ್, ಇವತ್ತಿನವರೆಗೂ ಡೆಡ್ಲೈನನ್ನು ಕೊಟ್ಟಿತ್ತು. ಇವತ್ತಿನ ಒಳಗೆ ನೀವು ಒತ್ತುವರಿಯನ್ನು ತೆರವು ಮಾಡಬೇಕು ಅಂತ. ಯಾರ್ಯಾರು ಮಾಡಿಲ್ವೋ ಈಗ GBA ತೆರವುಗೊಳಿಸ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.